ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಯುಜ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಪರಮಾತ್ಮನ ಮತ್ತೊಂದು ಹೆಸರು ಮಹಾವಿಷ್ಣುವನ್ನ ಕ್ಷೇತ್ರಜ್ಞ. ಸೊ ಕ್ಷೇತ್ರ ಅಂತಂದ್ರೆ the objects of the world are the field for experience. Gnaha means knowledge or the knower. So Mahavishnu is called the Kshetrajna, one who knows this field of experience, the knower of the field, the knower of this world. The world of objects is Mahavishnu is called Kshetrajna. ಮತ್ತು ಇಲ್ಲಿ this Kshetrajna knower is none other than the consciousness, and this consciousness is the one. ಇಟ್ ಈಸ್ ಏಕಃ. ಈ ರೀತಿ ಹೇಳಿದಾಗ ಬರುವಂತಹ ಸಂಶಯ ಏನು ಅಂತಂದರೆ, ಇಲ್ಲಿ ಈ ಲೋಕದಲ್ಲಿ ಎಷ್ಟೊಂದು ದ ಲಿವಿಂಗ್ ಬೀಯಿಂಗ್ಸ್, ಮನುಷ್ಯರು, ಪ್ರಾಣಿ, ಪಕ್ಷಿಗಳು, ಹೀಗೆ ಎಷ್ಟೊಂದು ಲಿವಿಂಗ್ ಬೀಯಿಂಗ್ಸ್. ಸೊ ಎಲ್ಲದರಲ್ಲೂ ಆತ್ಮಸ್ವರೂಪಿಯಾಗಿ ದಿಸ್ ಕಾನ್ಷಿಯಸ್ನೆಸ್ ಪರಮಾತ್ಮ ಇರ್ತಾನೆ ಅಂತಂದರೆ, ಆತ್ಮ ಈಸ್ ಏಕಃ ಅಂತ ವೇದಾಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕೂಡ, ಇಲ್ಲಿ ನಾವು ಅನೇಕ ಜನಗಳನ್ನು, ಅನೇಕ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಇವೆಲ್ಲವನ್ನು ನಾವು ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ, ಇಲ್ಲೂ ಕೂಡ ಅನೇಕ ಆತ್ಮಗಳಿರಬಹುದು. ಯಾಕೆಂತಂದರೆ ಅನೇಕ ಲಿವಿಂಗ್ ಬೀಯಿಂಗ್ಸ್ ಇರೋದ್ರಿಂದ ಪ್ರತಿಯೊಬ್ಬರಲ್ಲೂ ಆತ್ಮ ಅಂತಂದಮೇಲೆ ಒಂದೊಂದು ಲಿವಿಂಗ್ ಬೀಯಿಂಗ್ನಲ್ಲಿ ಒಂದೊಂದು ಆತ್ಮ. ಸೊ ಆತ್ಮ ಅಂತಂದರೆ ದೇರ್ ಆರ್ ಸೋ ಮೆನಿ ನಂಬರ್ ಆಫ್ ಆತ್ಮಾಸ್, ಬಟ್ ಇಟ್ ಈಸ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಆತ್ಮ ಈಸ್ ಏಕಃ. ಸೊ ಟು ನೋ ದಿಸ್ ಟೈಪ್ ಆಫ್ ಟ್ರೂತ್, ಸೊ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮದಲ್ಲಿ ಸಿಗುವಂತಹ ಕೆಲವು ಸತ್ಯಗಳನ್ನು ನಾವು ತಿಳ್ಕೋಬೇಕಾದ್ರೆ ಅವರ್ ಮೈಂಡ್ ಮಸ್ಟ್ ಬಿ ವೆರಿ ಪ್ಯೂರ್. ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದ ಮೈಂಡ್ ಈಸ್ ವೆರಿ ಪ್ಯೂರ್. ಶುದ್ಧವಾದ ಮನಸ್ಸಿನಿಂದ ವಿಚಾರವನ್ನು ಮಾಡಿದಾಗ ದಿಸ್ ಜೀವಾತ್ಮ ಮತ್ತು ಪರಮಾತ್ಮ ಐಕ್ಯ ಭಾವವನ್ನು ನಾವು ಅರ್ಥ ಮಾಡ್ಕೋಬಹುದು. ಸೊ ಇದು ಅರ್ಥ ಆಗದೆ ಹೋದರೆ ಇಟ್ ಈಸ್ ಆಲ್ವೇಸ್ ಜೀವಾತ್ಮ ಈಸ್ ಡಿಫರೆಂಟ್ and Paramatma is different. So both are different. Then where is the question of Aikya Bhava? So this
Anumana will be always there in our mind. So understand this type of truth. We should have the pure mind. ಸೊ ಶುದ್ಧವಾದ ಮನಸ್ಸಿನಿಂದ ದಿಸ್ ಪರಮಾತ್ಮ ಮತ್ತು ಜೀವಾತ್ಮ ಐಕ್ಯ ಭಾವವನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಂತಹದ್ದನ್ನು ಇಟ್ ಈಸ್ ಕಾಲ್ಡ್ ದಿ ಜ್ಞಾನಯೋಗ. ಸೊ ದಿಸ್ ಜ್ಞಾನಯೋಗ ಅಂತಂದರೆ ಒನ್ಸ್ ಅಗೇನ್ ಇಟ್ ಕ್ಯಾನ್ ಬಿ ಅಟೈನ್ಡ್ ಓನ್ಲಿ ಥ್ರೂ ದಿ ವೇದಾಂತ ಮನನ, ದಿ ವೇದಾಂತ ಶ್ರವಣ ಆ್ಯಂಡ್ ವೇದಾಂತ ಮನನ. So, Shravana and Manana is very, very important for this Gnana Yoga to happen. And this process of knowing the knowledge is called Atma Ekatva Gnanam. Atmaha is Ekaha. Atma is Ekaha. ಪರಮಾತ್ಮ ಗೀತೆಯ 13ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಪರಮಾತ್ಮ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಸೊ ಪರಮಾತ್ಮ ಹೇಳ್ತಾನೆ, ಐ ಆಮ್ ದಿ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್ ಪ್ರಿಸೈಡಿಂಗ್ ಆಸ್ ಕ್ಷೇತ್ರಂ ಇನ್ ಕ್ಷೇತ್ರಜ್ಞಃ ಇನ್ ಎವ್ರಿ ಕ್ಷೇತ್ರಂ. So I am the one who is pervading and illuminating in every mind and in everybody. So the entire world, that is the universe which we see, is Kshetram. And Paramatma says, I the Kshetrajnaha, I am the subject and everything else is object. So I am the subject, I am the consciousness principle, I am the Atma, Atma is Ekaha, and I am the subject, and everything else other than me is object. ಸೊ ಸಬ್ಜೆಕ್ಟ್ ಈಸ್ ಒನ್. ಪರಮಾತ್ಮ ಅದನ್ನೇ ಹೇಳ್ತಾ ಇರುವಂತಹದ್ದು. ಸೊ ಆಲ್ ದಿ ಆಬ್ಜೆಕ್ಟ್ಸ್ ಆರ್ ಜಡಂ. ಪರಮಾತ್ಮ ಮತ್ತು ವೇದಾಂತ ಮತ್ತೆ ಮತ್ತೆ ಈ ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನು ಯಾಕೆ ಕೊಡುತ್ತೆ ಅಂತಂದರೆ, ಇಟ್ ಈಸ್ ಓನ್ಲಿ ದಿ ಚೇತನಂ, ಇಟ್ ಈಸ್ ಓನ್ಲಿ ದಿ ಚೇತನಂ ದಟ್ ಎಕ್ಸಿಸ್ಟ್ಸ್ ಹಿಯರ್ ಆ್ಯಂಡ್ ದಟ್ ಈಸ್ ದಿ ಸತ್ಯ. And other than this Chetana, whatever we see is the Jadam. And all the objects are Jadam. And I, the subject, is the knower principle, being the knower, and it has to be the Chetanam, that's all. So since I am the knower, I am the Chetanam, that's all. ನನ್ನನ್ನು ಹೊರತುಪಡಿಸಿದ್ರೆ ದಟ್ ನೋಯಿಂಗ್ ಪ್ರಿನ್ಸಿಪಲ್ ಬೇರೆ ಇನ್ನೆಲ್ಲೂ ಇಲ್ಲ. ವೈ ಇಟ್ ಈಸ್ ಸೋ? ಬಿಕಾಸ್ ಎವ್ರಿ ಎಲ್ಸ್ ಈಸ್ ಜಡಂ. ಸೊ ಇನ್ ಕ್ಷೇತ್ರಂ, ವೆನ್ ವಿ ಲುಕ್ ಅಟ್ ದಿ ಯೂನಿವರ್ಸ್, ದಿ ಎಂಟೈರ್ ಯೂನಿವರ್ಸ್ ಆರ್ ದಿ ವರ್ಲ್ಡ್ ಆಸ್ ಕ್ಷೇತ್ರಂ, ಐ ಆಮ್ ದಿ ಕ್ಷೇತ್ರಜ್ಞ. So one jada cannot know the another jada. That means ಜಡಗೆ ಮತ್ತೊಂದು ಜಡವನ್ನು ತಿಳ್ಕೊಳ್ಳುವಂತಹ ಶಕ್ತಿ ಇಲ್ಲ. ಒಂದು ಜಡ ಮತ್ತೊಂದನ್ನು ತಿಳ್ಕೋತಾ ಇದೆ ಅಂತಂದರೆ ದಟ್ ಕೆನಾಟ್ ಬಿ ದಿ ಜಡ. ದಟ್ ಈಸ್ ಅಲ್ಲಿ ನೋವರ್ ಪ್ರಿನ್ಸಿಪಲ್ ಇದೆ. ದಟ್ ಮಸ್ಟ್ ಬಿ ದಿ ಚೇತನಂ. ಸೊ ಒಂದು ಜಡ ಮತ್ತೊಂದು ಜಡವನ್ನು ತಿಳ್ಕೊಳ್ಳುತ್ತೆ ಅಂತಂದರೆ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. There is no such ability for the jada. There is no chetanam in the jada. Since there is no chetanam, it is called the jada. So Paramatma says, I am the knower. Knowing principle is with me. I am that.
So I am the subject, everything else is the object in this world. So one jada cannot know the another jada. ಹಾಗೂ ಒಂದು ವೇಳೆ ಮತ್ತೊಂದು ಜಡವನ್ನು ನಾನು ತಿಳ್ಕೋಬೇಕು ಅನ್ನುವಂತಹದ್ದೇ ಆದರೆ then that cannot be the jada, that must be the chetanam. So it is impossible that one jada can know the another jada. ಸೊ ಎರಡನೇದಾಗಿ ಒಂದು ವೇಳೆ ದಿಸ್ ಜೀವಾತ್ಮ ಅಂಡ್ ಪರಮಾತ್ಮ ದೇ ಆರ್ ನಾಟ್ ಒನ್ ಅಂಡ್ ದಿ ಸೇಮ್, ಬೋತ್ ಆರ್ ಡಿಫರೆಂಟ್. ಜೀವಾತ್ಮ ಈಸ್ ಡಿಫರೆಂಟ್ ಅಂಡ್ ಪರಮಾತ್ಮ ಈಸ್ ಡಿಫರೆಂಟ್. ಮತ್ತು ಅದೇ ಸತ್ಯ ಅನ್ನೋದೇ ಆದರೆ ಪರಮಾತ್ಮ ನನಗಿಂತ ಬೇರೆ. ಒಂದು ವೇಳೆ ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅದೇ ಸತ್ಯ ಅನ್ನೋದು ನನ್ನ ಪಾಲಿನ ಅರಿವು ಆದರೆ, ಸೊ ನಾನೊಬ್ಬ ಜೀವಾತ್ಮ, ನಾ ಹೇಳ್ತಾ ಇದ್ದೀನಿ ನಾನು ಬೇರೆ ಪರಮಾತ್ಮ ಬೇರೆ. ಐ ಆಮ್ ದಿ ಜೀವಾತ್ಮ ಆ್ಯಂಡ್ ಪರಮಾತ್ಮ ಈಸ್ ಡಿಫರೆಂಟ್. ಐ ಆಮ್ ಓನ್ಲಿ ಜೀವಾತ್ಮ, ಐ ಆಮ್ ನಾಟ್ ದಿ ಪರಮಾತ್ಮ. ಪರಮಾತ್ಮ ಈಸ್ ದೇರ್. ಸೊ ಐ ಆಮ್ ಡಿಫ್ರೆಂಟ್, ಪರಮಾತ್ಮ ಈಸ್ ಡಿಫ್ರೆಂಟ್. ಸೊ ಇದು ನನ್ನ ಪಾಲಿನ ಸತ್ಯ ಅನ್ನೋದೇ ಆದರೆ, ಆ್ಯಂಡ್ ನಾನು ಪರಮಾತ್ಮನನ್ನು ಒಂದು ವೇಳೆ ತಿಳ್ಕೊಂಡ್ರೆ, ಸೊ ನಾನೇ ಜೀವಾತ್ಮ ಮತ್ತು ನನಗಿಂತ ಬೇರೆ ಪರಮಾತ್ಮ ಅಂತ ಹೇಳಿ ನಾನು ಪರಮಾತ್ಮನನ್ನು ಈ ರೀತಿ ನಾನು ತಿಳ್ಕೊಂಡ್ರೆ, ಪರಮಾತ್ಮ ಬಿಕಮ್ಸ್ ನೋನ್ ಟು ಮೀ. I will become the knower and Paramatma is the known. Paramatma is an object ಹಾಗಾರೆ. ಸೊ ನನ್ನಲ್ಲಿ ನೋಯಿಂಗ್ ಪ್ರಿನ್ಸಿಪಲ್ ಇದೆ. ಫಾರ್ ಮೀ, ನನಗೆ ಪರಮಾತ್ಮ ಗೊತ್ತು ಅಂತಂದರೆ ಪರಮಾತ್ಮ ಈಸ್ ನೋನ್ ಟು ಮೀ ಜಸ್ಟ್ ಲೈಕ್ ಎನಿ ಅದರ್ ಆಬ್ಜೆಕ್ಟ್. ವೆನ್ ಐ ಸೇ ಐ ನೋ ದಿಸ್ ವಾಟರ್ ಬಾಟಲ್ and I am not the water bottle and I am the knower, water bottle is known to me. Similarly, if I say I know the Paramatma, ಆಗೇನಾಗುತ್ತೆ, I am the knower and Paramatma is known to me. Just like the water bottle, Paramatma is an object. But actually who is Chetanam? ಚೇತನಂ ಅಂತಂದರೆ ಇಟ್ ಈಸ್ ಮೀ, ನಾನು ಈಸ್ ಎನ್ ಅರಿವು. ಐ ಆಮ್ ದಟ್ ಪರಮಾತ್ಮ, ಐ ಆಮ್ ಭಗವಾನ್. ಸೊ ಇಟ್ ಈಸ್ ಪರಮಾತ್ಮ, ಹೀ ಈಸ್ ಶುದ್ಧ ಚೈತನ್ಯ. ಅದರಿಂದ ಇಲ್ಲಿ ನಾನು ಬೇರೆ ಅಂತಂದರೆ ದಿಸ್ ಅಹಂ, ದಟ್ ಪ್ಯೂರ್ ಅಹಂ ಈಸ್ ಪರಮಾತ್ಮ. ಅದರ್ ದ್ಯಾನ್ ದಿ ಪ್ಯೂರ್ ಅಹಂ ಈಸ್ ಜೀವಾತ್ಮ. ಸೊ ನಾನು ಬೇರೆ ಪರಮಾತ್ಮ ಬೇರೆ ಈ ರೀತಿ ನಾನು ತಿಳ್ಕೊಂಡ್ರೆ ಭಗವಂತ ನನಗೆ ವಸ್ತುವಿನಂತೆ ಕಂಡು ಬರ್ತಾನೆ. ಹಿ ಈಸ್ ನೋನ್ ಟು ಮೀ ಆ್ಯಂಡ್ ಐ ಆಮ್ ದಿ ನೋವರ್. ಸೊ ಐ ಆಮ್ ಚೇತನಂ ಆ್ಯಂಡ್ ಪರಮಾತ್ಮ ಈಸ್ ಅಚೇತನಂ, ಜಡ. ಆ್ಯಂಡ್ ಒನ್ ಮೋರ್, ದ ನೆಕ್ಸ್ಟ್ ಸ್ಟೆಪ್, ಇಫ್ ಪರಮಾತ್ಮ ಈಸ್ ನಾಟ್ ದಿ ಆಬ್ಜೆಕ್ಟ್, then he must be the subject. So I know the Paramatma ಅಂತಂದಾಗ Paramatma becomes known to me. So Paramatma is jada. Paramatma is just like any other object. Paramatma is also an object. So if Paramatma is not the object, if he is the subject, that is the Satyam. Actually that is the Satyam, there is no doubt about it. And he is everything. And what is the object? See, if Paramatma is everything, ಪರಮಾತ್ಮನನ್ನು ನಾವು ಸರ್ವಂ ಅಂತ ಹೇಳ್ತೀವಿ. ಸೊ ಇಫ್ ಪರಮಾತ್ಮನನ್ನು ನಾವು ಸರ್ವಂ ಅಂತ ಕರೆದಿರೋದ್ರಿಂದ ಪರಮಾತ್ಮ ಈಸ್ ಎವ್ರಿಥಿಂಗ್ ಈ ಅರ್ಥ ಕೂಡ ಕೊಡುತ್ತೆ. Then what is the object? So what is the object? Then there is nothing different from him.
ಸೊ ಈ ಸಂದರ್ಭದಲ್ಲಿ ನಮ್ಮ ಶಾಸ್ತ್ರ, ವೇದಾಂತ, ಉಪನಿಷತ್ತುಗಳು ಹೇಳುತ್ತವೆ ಪರಮಾತ್ಮ ಈಸ್ ಬೋತ್ ದಿ ಸಬ್ಜೆಕ್ಟ್ ಆ್ಯಂಡ್ ದಿ ಆಬ್ಜೆಕ್ಟ್. ಸೊ Paramatma is both the subject and the object. He is both the subject and also he is the object. So again there is another truth. According to that, Paramatma is not the subject and Paramatma is not even the object. He is neither the subject nor the object. He is different from both the subject and object. He is beyond subject-object vichara. ಈ ಸ್ಟೇಟ್ಮೆಂಟ್ ಯಾಕೆ ಈ ರೀತಿ ಹೇಳುತ್ತೆ ಅಂತಂದರೆ, ಬಿಕಾಸ್ ವಿತೌಟ್ ಪರಮಾತ್ಮ ದೆರ್ ಈಸ್ ನೋ ಸಬ್ಜೆಕ್ಟ್ ಆ್ಯಂಡ್ ದೆರ್ ಈಸ್ ನೋ ಆಬ್ಜೆಕ್ಟ್. ಬಟ್ ಇದು ವಿಚಾರ ಮಾಡ್ತಾ 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 ಇದು ಬಹಳ ಸೂಕ್ಷ್ಮವಾಗ್ತಾ ಹೋಗುತ್ತೆ, ಬಹಳ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಸ್ಟೇಟ್ಮೆಂಟು ಮತ್ತೊಂದು ಸ್ಟೇಟ್ಮೆಂಟ್ನ ಮೀರಿ ಮತ್ತೊಂದನ್ನು ಹೇಳುವಂತಹ ಪ್ರಯತ್ನ, ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ನಮ್ಮ ಕಣ್ಮುಂದೆ ಬಂದಾಗ ಆ ಸ್ಟೇಟ್ಮೆಂಟು ಮತ್ತೆ ಜಟಿಲವಾಗ್ತಾ ಹೋಗುತ್ತೆ. ಸೊ ಇಂತಹದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಬಹಳ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗತ್ತೆ. And at the same time, not only that, it is very interesting also, because we are trying to know the truth, so that is quite interesting always. So ಪ್ರಾರಂಭದಲ್ಲಿ ನಾವು ತಿಳ್ಕೋತಾ ಹೋಗ್ತೀವಿ. ಪ್ರಾರಂಭದಲ್ಲಿ ಅಕಾರ್ಡಿಂಗ್ ಟು ದಿ ಶಾಸ್ತ್ರ ಅಂಡ್ ಉಪನಿಷತ್ಸ್ ಇಟ್ ಸೇಸ್ ಪರಮಾತ್ಮ ಈಸ್ ಬೋತ್ ಸಬ್ಜೆಕ್ಟ್ ಆ್ಯಂಡ್ ದಿ ಆಬ್ಜೆಕ್ಟ್. And again the Vedanta says he is different from the subject and object. So he is neither the subject nor the object. And again the same Vedanta, it says it is because of him, it is because of Paramatma, the subject and object that exists. The same Vedanta is telling this. It is because of the Paramatma that there is subject and there is object. This subject object exists because of Paramatma. So ಈ ರೀತಿ ಮತ್ತೆ ಮತ್ತೆ ಹೀಗೆ ಕಾಂಟ್ರವರ್ಸಿ ಆಗ್ತಾ ಬಂದಾಗ how to understand this? For this we have to refer to our dream experience. ನಮ್ಮ ಕನಸು is the best example to know this truth. ಈಗ ನಾನು, so here ನಾನು means it is pure aham. So ನಾನು means the chetanam. ನಾನು means here chetanam. So this ನಾನು is the creator of the dream. Dream is my own creation. That means I am the waker. So I am the waker and I am the creator of the dream. And this dream is my own creation. This dream world is an object and that is different from me. ಇಲ್ಲಿ dream world is an object and that is different from me. Here it is different from me ಅಂತ ಹೇಳಿದಾಗ me the dreamer. So the dream is different, dreamer is different. So this dream world is different from the dreamer. And I, the dream, experience the dream.
So in the dream world, I, the dreamer, will experience the dream. So this is the first level. So first level ಏನು? Dreamer is different and the dream world is different. I, the dreamer, experience the dream. So dreamer is different, dream is different. And the next level ನಾವು ಹೋದರೆ, ಕನಸು ಕಾಣ್ತಾ ಇರೋಂತಹವನು ನಾನು. ದಟ್ ಮೀನ್ಸ್ ನಾನು ಕನಸಿನವನು, ಐ ಆಮ್ ದಿ ಡ್ರೀಮರ್. ಅಂಡ್ ಕನಸಿನಲ್ಲಿ ಇರುವಂತಹ ಆಬ್ಜೆಕ್ಟ್ಸ್ ಆ್ಯಕ್ಚುಯಲ್ ಆಗಿ ಅದು ನನಗಿಂತ ಬೇರೆ ಅಲ್ಲ, ಇಟ್ ಈಸ್ ಮೀ ಓನ್ಲಿ. Because the entire dream world, including the objects that are there in the dream, is nothing but my own projection, the projection of the dreamer. That means it is the mind's projection. It is my own thought projects the dream. Therefore, I, the waker, is both the dreamer and the dream world. ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ, ಬಟ್ ವಿ ಹ್ಯಾವ್ ಟು ಥಿಂಕ್. ಸೊ ಐ ಆಮ್ ದಿ ವೇಕರ್ and I am the waker, and this I am the waker is both. I become the dreamer. I am the waker and I become the dreamer, and the dream world, the objects, is not different from me. So I, the waker, is both dreamer and the dream world. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ, ದ ನೆಕ್ಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಐ ಬೀಯಿಂಗ್ ದಿ ವೇಕರ್, ಮೈ ನೇಚರ್ ಈಸ್ ವೇಕರ್ಹುಡ್. ನಾನು ಎಚ್ಚರದವನು. ಸೊ ನಾನು ಎಚ್ಚರದವನು ಆಗಿರೋದ್ರಿಂದ ಐ ಆಮ್ ನೀದರ್ ದಿ ಡ್ರೀಮರ್ ನಾರ್ ದಿ ಡ್ರೀಮ್ ವರ್ಲ್ಡ್. Because both the dreamer and the dream world, they exist. The existence is because of the waker. The existence is because of me. Here me means the waker. So I lend existence to them. I lend my existence to both the dreamer and to the dream world. So without me, the waker, there is no dreamer, there cannot be a dream world. And this is called Kshetrajnaha. And the 17th name of Mahavishnu is Akshara. Aksharaha. So what is Akshara? One who is not subject to decaying. Decaying ಅಂತಂದರೆ ನಾಶವಾಗುವಂತಹದ್ದು. So one who is not subject to decaying is Aksharaha. Naksharati iti Aksharaha. So even though the kshetram, that is the jadam, is perishable thing, it is subject to decay, and one fine day it goes out of the existence. But kshetrajnaha anta ಹೇಳಿದಾಗ, that knowing principle, the pure consciousness, is not subject to decaying. ಸೊ ಇಲ್ಲಿ ಶಾಸ್ತ್ರ ಹೇಳುತ್ತೆ, ಕ್ಷೇತ್ರಜ್ಞ ಅಂತ ಹೇಳಿದಾಗ ಸ್ವಭಾವತಃ
ಕ್ಷೇತ್ರಜ್ಞ ಅಂತಂದಾಗ ಈಸ್ ನ ಕ್ಷರತಿ. ಸೊ ನ ಕ್ಷರತಿ ಈಸ್ ಇಟ್ಸ್ ಓನ್ ನೇಚರ್. ದಟ್ ಮೀನ್ಸ್ ದೇರ್ ಈಸ್ ನೋ ಕ್ಷರ ಫಾರ್ ಕ್ಷೇತ್ರಜ್ಞ. ಸೊ ನೌ ಅಕ್ಷರ ಆಲ್ಸೋ ಮೀನ್ಸ್, ಸಂಸ್ಕೃತದಲ್ಲಿ ಕೆಲವುಗಳನ್ನು ನಾವು ಧಾತು ಪದ ಅಂತ ಗುರುತಿಸ್ತೀವಿ. ಸೊ ಅದರ ಪ್ರಕಾರ ಹಿಯರ್ ಅಕ್ಷರ, ಅದರಲ್ಲಿ ಇದು ಅಸ್ ಧಾತುವಿನಿಂದ ಬಂದಿರುವಂತಹದ್ದು, ರೂಟ್ ವರ್ಡ್ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನು ಅಂತಂದರೆ ಇಟ್ ಈಸ್ ಪರ್ವೇಡಿಂಗ್. ಸೊ ಈ ಅಸ್ ಧಾತುವಿನಿಂದ ಬಂದಿರುವಂತಹ ಅಕ್ಷರ ಅಂತಂದರೆ ಇಟ್ ಈಸ್ ಪರ್ವೇಡಿಂಗ್. ಸೊ ಅಕ್ಷರ ಮೀನ್ಸ್ ಇಟ್ ಈಸ್ ಆಲ್ ಪರ್ವೇಡಿಂಗ್. ಸೊ ಇಲ್ಲಿ ಅಕ್ಷರ, ಇದಕ್ಕೆ ಹಿಂದೆ ಪರಮಾತ್ಮ ಮಹಾವಿಷ್ಣುವನ್ನು ನಾವು ಕ್ಷೇತ್ರಜ್ಞ. ಸೊ ಕ್ಷೇತ್ರಜ್ಞ ಮೀನ್ಸ್ that which obtains the body, and ಇಲ್ಲಿ ಪರಮಾತ್ಮನ ಮತ್ತೊಂದು ಹೆಸರನ್ನ ಅಕ್ಷರ. ಸೊ ಇದರ ಅರ್ಥ ಇಟ್ಸ್ ಆಲ್ ಪರ್ವೇಡಿಂಗ್. ಸೊ ಇಲ್ಲಿ ಇದನ್ನ ಭೀಷ್ಮ ಹೇಳ್ತಾ ಇದ್ದಾನೆ. ಭೀಷ್ಮ ಇಸ್ ಟೆಲ್ಲಿಂಗ್ ಕ್ಷೇತ್ರಜ್ಞ ಅಕ್ಷರ ಏವಚ. That which obtains in the body, that is Jivatma, is nothing but Akshara. So the all-pervading Paramatma. So again, illu kuda we can see one more Mahavakya, Tattvamasi. That is again beautifully revealed here along with this ವಿಷ್ಣು ಸಹಸ್ರನಾಮ. ಅಂಡ್ ವಿಷ್ಣು ಸಹಸ್ರನಾಮದ 3ನೇ ಸ್ತೋತ್ರ, ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ಸೊ ಇಲ್ಲಿ ಈ 3ನೇ ಶ್ಲೋಕದಲ್ಲಿ ವಿ ಕ್ಯಾನ್ ಸಿ ದೇರ್ ಆರ್ 7 beautiful namas of Paramatma Mahavishnu, and the 18th nama of Mahavishnu is Yoga. Yoga ಅಂತ ಹೇಳಿದ ತಕ್ಷಣ the word yoga is most popular word, and this yoga, this word from yuj dhatu, yoga. So yoga has 2 different meanings. First meaning is yojana, and the second meaning is nirodha. So ಇಲ್ಲಿ ಯೋಜನಾ ಅಂತಂದ್ರೆ the meaning of yojana means bringing together, uniting, ಒಟ್ಟುಗೂಡಿಸುವುದು, ಟು ಬ್ರಿಂಗ್ ಟುಗೆದರ್. ಸೊ ಈ ಅರ್ಥವನ್ನು ಕೊಡುತ್ತೆ. ಸಾಮಾನ್ಯವಾಗಿ ನಾವು ಯಾವಾಗ 2 ಬೇರೆ ಬೇರೆಗಳನ್ನು ನಾವು ನೋಡ್ತೀವಿ, ಆಗ ಅವುಗಳನ್ನು ಒಟ್ಟಿಗೆ ಸೇರಿಸುವಂತಹದ್ದನ್ನು ಮಾಡ್ತೀವಿ. ದಟ್ ಈಸ್ ಯುನೈಟಿಂಗ್ ಟುಗೆದರ್. ವೈ ವಿ ಟ್ರೈ ಟು ಡೂ ದಟ್ ಯುನೈಟಿಂಗ್ ಟುಗೆದರ್? ಬಿಕಾಸ್ ವಿ ಸಿ 2 ಡಿಫರೆಂಟ್ ವಸ್ತುಗಳು. ಸೊ ಅವೆರಡನ್ನ ನಾವು ಒಂದುಗೂಡಿಸುವಂತಹ ಪ್ರಯತ್ನ, ದಟ್ ಈಸ್ ಕಾಲ್ಡ್ ಯೋಜನಾ, ಯುನೈಟಿಂಗ್ ಟುಗೆದರ್. ಸಿ ಓನ್ಲಿ ವೆನ್ ದೇ ಆರ್ ರಿಯಲಿ ಸಪರೇಟೆಡ್ ಅಂತ ನಮ್ಗೆ ಅನ್ನಿಸಿದಾಗ ವಿ ಟ್ರೈ ಟು ಬ್ರಿಂಗ್ ಇಟ್ ಟುಗೆದರ್. ಸೊ 2 ಬೇರೆ ಬೇರೆ ಇದೆ, ಲೆಟ್ ಮೀ ಟ್ರೈ ಟು ಯುನೈಟ್ ಇಟ್ ಟುಗೆದರ್. So because both are separated, so let me unite it together. ಸೊ ಅವೆರಡು ಬೇರೆ ಬೇರೆ ಇದೆ ಅಂತ ಅಂದಾಗ ಅದನ್ನು ನಾವು ಒಂದು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಯೋಜನಾ.
when something is notionally separated. What is notional separation? ನೋಷನಲ್ ಸಪ್ರೇಷನ್ ಅಂತಂದರೆ ಲೈಕ್ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ನಮಗೆ ಏನು ಬೇಕು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಏನು ಬೇಕು ಅನ್ನುವಂತಹದ್ದನ್ನು ಗೊತ್ತಾಗದೆ ಮತ್ತೆ ಮತ್ತೆ ಅದನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನಾವೇನೋ ಹುಡುಕ್ತಾ ಇದ್ವಿ, ಆ್ಯಕ್ಚುಲಾಗಿ ನಾನು ಏನು ಹುಡುಕ್ತಾ ಇದ್ದೀನಿ ಅನ್ನುವಂತಹದ್ದು ನನ್ನ ಗಮನಕ್ಕೆ ಬಂದೇ ಇಲ್ಲ. ಬಟ್ ಸ್ಟಿಲ್ ದಟ್ ಹುಡುಕಾಟ ಈಸ್ ಗೋಯಿಂಗ್ ಆನ್. ಆ್ಯಕ್ಚುಲಾಗಿ ಐ ಆಮ್ ಟ್ರೈಯಿಂಗ್ ಟು ಸರ್ಚ್ ಫಾರ್ ಸಮಥಿಂಗ್, ಬಟ್ ಐ ಡು ನಾಟ್ ನೋ ವಾಟ್ ಆ್ಯಕ್ಚುಲಿ ಐ ಆಮ್ ಸರ್ಚಿಂಗ್ ಫಾರ್. ಸೊ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ದ ಸೀಕರ್ ಅಂತ ಹೇಳಿದಾಗ, ದಿ ಸೀಕರ್ he seeks for his own self. ಸೊ ಇಂತಹ ಸಂದರ್ಭದಲ್ಲಿ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಸಿಗದೆ ಹೋದಾಗ ಈ ಒಂದು ಪ್ರಯತ್ನ, ದಟ್ ಮೀನ್ಸ್ ವಿ ಕೀಪ್ ಸರ್ಚಿಂಗ್ ಥ್ರೂಔಟ್ ದಿ ಲೈಫ್. ಅಂಡ್ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟೋ ಜನ್ಮಗಳೇ ಬೇಕಾಗುತ್ತೆ. ನಾನು ಯಾಕೆ ಹುಡುಕ್ತಾ ಇದ್ದೀನಿ, ನಾನು ಏನು ಹುಡುಕ್ತಾ ಇದ್ದೀನಿ, ನನಗೆ ಬೇಕಾಗಿರೋಂತಹದ್ದೇನು. ಸೊ ದ ವೆರಿ ಪರ್ಪಸ್ ನಮಗೆ ಗೊತ್ತಾಗಬೇಕು ಅಂತಂದರೆ ನಮಗೆ ಎಷ್ಟೋ ಜನ್ಮಗಳ ಅನುಭವ ಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಅದಕ್ಕೆ ವೇದಾಂತದಲ್ಲಿ ಒಂದು ದೊಡ್ಡ ಸತ್ಯ ಏನು ಅಂತಂದರೆ, ದಿಸ್ ಈಸ್ ನಾಟ್ ದಿ ಫಸ್ಟ್ ಜನ್ಮ, ದಿಸ್ ಈಸ್ ನಾಟ್ ಯುವರ್ ಫಸ್ಟ್ ಜನ್ಮ, ನಂಬರ್ 1. ಎರಡನೇದೇನು ಅಂತಂದರೆ, ಮೋಕ್ಷಕ್ಕೆ ನೀನು ಪ್ರಯತ್ನ ಪಡ್ತಾ ಇದೆಯಾ, ಆ್ಯಂಡ್ ಮೋಕ್ಷ ಈಸ್ ಯುವರ್ ಅಲ್ಟಿಮೇಟ್ ಗೋಲ್ ಅಂತ ಹೇಳಿದಾಗ ನೀ ಹಿಂದೆ ಈಗಾಗಲೇ ಇದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆಯಾ. ಇದು ಎಷ್ಟೋ ಜನ್ಮಗಳ ಹಿಂದಿನಿಂದ ನೀನು ಮಾಡ್ಕೊಂಡು ಬಂದಿರೋದ್ರಿಂದ ಈ ಜನ್ಮದಲ್ಲಿ ನೀನು ಒಂದು ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆಯೇನೋ. ಸಿ, ನಮಗೆ ಒಬ್ಬ ಗುರು ಸಿಗಬೇಕು ಅಂತಂದರೂ ಕೂಡ ನಮ್ಮ ಸಂಸ್ಕಾರ ಬಹಳ ಗಟ್ಟಿಯಾಗಿರಬೇಕು. ಸೊ ಸಂಸ್ಕಾರಗಳನ್ನು ನಾವು ಆ ದಿಕ್ಕಿನಲ್ಲಿ ಬೆಳೆಸ್ಕೋತಾ ಬರಬೇಕು. ಇಟ್ ಈಸ್ ನಾಟ್ ದಟ್ ಈಸಿ. ಸೊ ಅದಕ್ಕೆ ದಿಸ್ ಈಸ್ ನಾಟ್ ಯುವರ್ ಫಸ್ಟ್ ಲೈಫ್. ಸೊ ಇಲ್ಲಿ ದ ಸೀಕರ್, ಐ ಸೀಕ್ ಮೈ ಓನ್ ಸೆಲ್ಫ್ ಬಿಕಾಸ್ ಐ ಡು ನಾಟ್ ನೋ ವಾಟ್ ಐ ವಾಂಟ್. ಸೊ ಒಬ್ಬ ಗುರು ಯಾಕೆ ನಮಗೆ ಬೇಕು ಅನ್ನುವಂತಹದ್ದು ಹಲವಾರು ಬಾರಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆ. ವಾಟ್ ಈಸ್ ದಿ ರೋಲ್ ಆಫ್ ಎ ಗುರು? ವಾಟ್ ಈಸ್ ದಿ ರೋಲ್ ಆಫ್ ಎ ಗುರು ಅಂತಂದರೆ, ಇಂತಹ ಸಂದರ್ಭದಲ್ಲಿ ನಮಗೆ ಒಂದು ಮಾರ್ಗದರ್ಶನ ಬೇಕಿರುತ್ತೆ. ಯಾಕೆಂತಂದರೆ ದಿ ಸೀಕರ್, ಐ ಸೀಕ್ ಮೈ ಓನ್ ಸೆಲ್ಫ್. ನನ್ನ ಬಳಿನಲ್ಲೇ ಇರುವಂತಹ ಕೆಲವು ಸತ್ಯಗಳನ್ನು ನಾನು ನನ್ನನ್ನು ಬಿಟ್ಟು, ನನ್ನಿಂದ ಹೊರಗಡೆ ಅದನ್ನು ನಾನು ಮತ್ತೆ ಮತ್ತೆ ಹುಡುಕ್ತಾನೆ ಇರ್ತೀನಿ. ಸೊ ಇಟ್ ಈಸ್ ಓನ್ಲಿ ದಿ ಗುರು, ಹಿ ವಿಲ್ ಕಮ್ ಅಂಡ್ ಗೈಡ್ ಮೀ. ನೋ, ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್, ಯು ಆರ್ ದ್ಯಾಟ್. ಸಿ, ವೇದಾಂತದಲ್ಲಿ ತತ್ವಮಸಿ ಎನ್ನುವಂತಹದ್ದನ್ನು ಈಸ್ ಎ ಗುರುವಾಕ್ಯ ಅಂತ, ಗುರು ಉಪದೇಶ ಅದು. ಸೊ ಒಬ್ಬ ಗುರು ಹೇಳುವಂತಹದ್ದು ಶಿಷ್ಯನಿಗೆ, ತತ್ವಮಸಿ, ನೀನು ಅದೇ ಆಗಿದೆಯಾ. ಸೊ ಒಬ್ಬ ಗುರು ಹೇಳಬೇಕು ಶಿಷ್ಯನಿಗೆ. ಸೊ ಶಿಷ್ಯ ಮತ್ತಷ್ಟು ಸಾಧನೆಯನ್ನು ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ, ಅಹಂ ಬ್ರಹ್ಮಾಸ್ಮಿ. ಸೊ ತತ್ವಮಸಿ ಈಸ್ ಎ ಗುರು ಉಪದೇಶ, ಅಹಂ ಬ್ರಹ್ಮಾಸ್ಮಿ ಈಸ್ ಎ ರಿಯಲೈಸೇಷನ್. ಸಿ, ಬೋತ್ ಆರ್ ಮಹಾವಾಕ್ಯಾಸ್. ತತ್ವಮಸಿ ಈಸ್ ಎ ಮಹಾವಾಕ್ಯ, ಅಹಂ ಬ್ರಹ್ಮಾಸ್ಮಿ ಈಸ್ ಎ ಮಹಾವಾಕ್ಯ. ತತ್ವಮಸಿ ಈಸ್ ಎ ಗುರು ಉಪದೇಶ, ಅಹಂ ಬ್ರಹ್ಮಾಸ್ಮಿ ಈಸ್ ಎ ರಿಯಲೈಸೇಷನ್. ಸೊ ಅನೇಕ ಸಂದರ್ಭಗಳಲ್ಲಿ ನಾವು ಏನನ್ನು ಹುಡುಕ್ತಾ ಇದ್ದೀವಿ ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲ, ಮತ್ತೆ ಮತ್ತೆ ನಾವು ಆ ಪ್ರಯತ್ನವನ್ನು ಮಾಡ್ತಾನೇ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮಗೆ ಒಬ್ಬ ಸದ್ಗುರುವಿನ ಸರಿಯಾದ ಮಾರ್ಗದರ್ಶನ ಸಿಗಬೇಕು. ಸೊ ಇಲ್ಲ ಅಂತಂದರೆ ಥ್ರೂಔಟ್ ದಿ ಲೈಫ್ ವಿ ವಿಲ್ ಬಿ ಸರ್ಚಿಂಗ್.
ಸೊ ನನಗೇನು ಬೇಕು ಅನ್ನೋದೇ ಗೊತ್ತಿಲ್ಲದೆ ಇಡೀ ಜೀವಮಾನ ನಾನು ಆ ಹುಡುಕುವುದರಲ್ಲಿ ನಾನು ಕಳೆದು ಬಿಡ್ತೀನಿ. ಸೊ ನೀನು ಏನನ್ನು ಹುಡುಕ್ತಾ ಇದೆಯಾ ಅದು ನಿನಗೆ ಎಂದೂ ಸಿಗೋದಿಲ್ಲ. ಸಿ Guru, he gives the clarity. See, you are searching for something, but do you know what you are searching? You will never get it, because it is not an object that you are trying to seek. That is you yourself. Tattvamasi. You are that only. ಸೊ ನೀ ಏನನ್ನು ಹುಡುಕ್ತಾ ಇದೆಯಾ ಅದು ನಿನಗೆಂದೂ ಸಿಗೋದಿಲ್ಲ. ಜನರಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ನಾವು ಬೇರೆ ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಉದ್ದೇಶ ಏನು? ಆ್ಯಕ್ಚುಲಾಗಿ ನಾವು ವಿ ಆರ್ ಸರ್ಚಿಂಗ್ ಫಾರ್ ದಿ ಸಂತೋಷವನ್ನು ಎಲ್ಲಿ ಹುಡುಕ್ತಾ ಇದ್ದೀವಿ ನಾವು ಆ್ಯಕ್ಚುಲಾಗಿ? ಫಾರ್ ಎಕ್ಸಾಂಪಲ್, ಇಫ್ ಈಸ್ ಎ ಸ್ಟೂಡೆಂಟ್, ನಾನು ಚೆನ್ನಾಗಿ ಓದಿ ಪ್ರತಿ ಸಬ್ಜೆಕ್ಟಲ್ಲಿ ನಾನು ಟೆಸ್ಟ್ಗಳಲ್ಲಿ ಎಕ್ಸಾಮಲ್ಲಿ ಫಸ್ಟ್ ಬರಬೇಕು. ಅವನ ಉದ್ದೇಶ ಅಷ್ಟೇ, ನಾನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಬಟ್ ಅವನನ್ನು ಎರಡನೇ ಪ್ರಶ್ನೆ ಮಾಡಬೇಕು ನಾವು, ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಾಗ ನಿನಗೇನು ಸಿಗುತ್ತೆ? ಸಂತೋಷ ಸಿಗುತ್ತೆ. ಐ ಫೀಲ್ ಹ್ಯಾಪಿ. ಸೊ ಹಿ ಈಸ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಬಟ್ ಆ ಸಂತೋಷವನ್ನು ಅವನು ಎಲ್ಲಿ ಹುಡುಕ್ತಾ ಇದ್ದಾನೆ? ಟೆಸ್ಟ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಸೊ ಅಲ್ಲಿ ಸಂತೋಷ ಇದೆ. ಆ್ಯಕ್ಚುಲಾಗಿ ಹೀ ಈಸ್ ನಾಟ್ ಡೈರೆಕ್ಟ್ಲಿ ಸೇಸ್ ನಾನು ಸಂತೋಷವನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಸೇ ಐ ಆಮ್ ಪುಟ್ಟಿಂಗ್ ಎಫರ್ಟ್ಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದಿ ಟೆಸ್ಟ್. ಸೊ ನಾವು ಸಂತೋಷವನ್ನು ಹುಡುಕ್ತಾ ಇದ್ದೀವಿ. ಸಂತೋಷ ನಮಗೆ ಶಾಶ್ವತವಾಗಿ ಸಿಗಬೇಕು. ಮತ್ತು ಆ ಸಂತೋಷ ಏನು, ಈಗ ಸಿಕ್ಕಿ ಇನ್ನೊಂದು 5 ನಿಮಿಷದಲ್ಲಿ ಅದು ಕಳೆದು ಹೋಗುವಂಥದ್ದು. ನಾಟ್ ದಟ್ ಟೈಪ್ ಆಫ್ ಸಂತೋಷ. ನನಗೆ ಸಂತೋಷ ಸಿಕ್ಕಿದೆ ಅಂತಂದಮೇಲೆ ದಟ್ ಸಂತೋಷ ಮಸ್ಟ್ ಬಿ ವಿತ್ ಮೀ ಆಲ್ವೇಸ್. ಶಾಶ್ವತವಾದಂತಹ ಸಂತೋಷ, ಅದು ಎಂದಿಗೂ ಮುಗಿಬಾರ್ದು. ದೆರ್ ಈಸ್ ನೋ ಎಂಡ್ ಫಾರ್ ಇಟ್. ಸೊ ತೃಪ್ತಿ, ನೆಮ್ಮದಿ, ಶಾಂತಿ, ಸಂತೋಷ, ಆನಂದ ಇವೆಲ್ಲ ನಮ್ಮದೇ ಸ್ವರೂಪಗಳು. ನಮ್ಮದೇ ಈ ಸ್ವರೂಪಗಳನ್ನು ನಾವು ನಮ್ಮಿಂದ ಹೊರ ಪ್ರಪಂಚದಲ್ಲಿ ನಾವು ನಿರಂತರವಾಗಿ ನಾವು ಹುಡುಕ್ತಾ ಇದ್ದೀವಿ. ಸೊ ಗುರು ಸೇಸ್ ದ ಟ್ರೂತ್ ಈಸ್ it is not there in the outside world. Why are you searching for it? So ವೇದಾಂತ ಅದಕ್ಕೆ ಹೇಳುತ್ತೆ, ಯು ವಿಲ್ ನೆವರ್ ಗೆಟ್ ಇಟ್. ಅದು ನಿನಗೆ ಸಿಗುವಂತಹ ವಸ್ತು ಅಲ್ಲ. ಸಂತೋಷ ಈಸ್ ನಾಟ್ ಎನ್ ಆಬ್ಜೆಕ್ಟ್. ಆನಂದ ಈಸ್ ನಾಟ್ ಎನ್ ಆಬ್ಜೆಕ್ಟ್. ಶಾಂತಿ ಈಸ್ ನಾಟ್ ಎನ್ ಆಬ್ಜೆಕ್ಟ್. ನೆಮ್ಮದಿ, ತೃಪ್ತಿ ಈಸ್ ನಾಟ್ ಎನ್ ಆಬ್ಜೆಕ್ಟ್. ಸಿ, ಸಂತೋಷ, ತೃಪ್ತಿ, ನೆಮ್ಮದಿ, ಆನಂದ ಇವೆಲ್ಲ ಬೇರೆ ಬೇರೆ ಹೆಸರುಗಳಿಂದನೇ ಅದನ್ನೇ ಕರೀತಾ ಇದೆಯಾ. ದಟ್ಸ್ ಆಲ್. ಇಟ್ಸ್ ಆಲ್ ಒನ್ ಅಂಡ್ ದಿ ಸೇಮ್. ಸೊ ಅದೆಲ್ಲ ಎಲ್ಲ ಹೊರ ಪ್ರಪಂಚದಲ್ಲಿಲ್ಲ, ಅದೆಲ್ಲ ನನ್ನಲ್ಲೇ ಇದೆ. ಅದು ನನ್ನದೇ ಸ್ವರೂಪ. ಐ ಆಮ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್. ಐ ಆಮ್ ದಿ ಸೋರ್ಸ್ ಆಫ್ ಆನಂದ. ಸೊ ಈ ರೀತಿ ಆನಂದ ಮತ್ತು ಸಂತೋಷ ಅನ್ನುವಂತಹದ್ದು ನಾನೇ ಆಗಿರುವಾಗ ಅದನ್ನು ನಾನು ಹೇಗೆ ಹೊರ ಪ್ರಪಂಚದಲ್ಲಿ ಹುಡುಕಬಲ್ಲೆ? ಅದನ್ನು ಹೇಗೆ ನಾನು ಹೊರ ಪ್ರಪಂಚದಿಂದ ನಾನು ಅದನ್ನು ಗಳಿಸ್ಕೋಬಹುದು? ಸೊ ಅದರಿಂದ ಶಾಸ್ತ್ರ ಇಟ್ ವೆರಿ ಕ್ಲಿಯರ್ಲಿ ಸೇಸ್ ಯು ವಿಲ್ ನಾಟ್ ಗೆಟ್ ಇಟ್. ಸೊ ಇಟ್ ಈಸ್ ಟು ಬಿ ರಿಯಲೈಸ್ಡ್. ನೀ ಅದನ್ನು ಗುರುತಿಸಬೇಕು. ಅದು ನಿನ್ನಲ್ಲೇ ಇದೆ, ನಿನ್ನದೇ ಸ್ವರೂಪ. ನಿನ್ನದೇ ಸ್ವರೂಪವನ್ನು ನೀನು ನೋಡಿ ಅದನ್ನು ನೀನು ಗುರುತಿಸ್ಬೇಕು. ಸೊ ನಿನ್ನಲ್ಲಿರುವಂತಹ ಸ್ವರೂಪವನ್ನು ನೀನು ಗುರುತಿಸ್ತಿಲ್ಲ, ದಟ್ ಈಸ್ ಕಾಲ್ಡ್ ಜ್ಞಾನಂ. ಸೊ ಇಟ್ ಈಸ್ ಟು ಬಿ ರೆಕಗ್ನೈಸ್ಡ್. ದಿ ರೆಕಗ್ನಿಷನ್ ಆಫ್ ದಿ ಟ್ರೂತ್ ಈಸ್ ಕಾಲ್ಡ್ ದಿ ಜ್ಞಾನ. ಸೊ ಪಡೆದುಕೊಳ್ಳುವ ಮೂಲಕ ಸಿಗುವಂತಹ ವಸ್ತು ಇದ್ಯಾವುದು ಅಲ್ಲ. ಸೊ ಇಟ್ ಈಸ್ ಆಲ್ರೆಡಿ ದೇರ್.
ಸೊ ಇರೋ ಅಂತಹದ್ದನ್ನು ನೀನು ನೋಡಿ ಗುರುತಿಸಬೇಕು, ದಟ್ಸ್ ಆಲ್. ದಿಸ್ ಈಸ್ ಕಾಲ್ಡ್ ನೋಷನಲ್ ಸೀಕಿಂಗ್. ಸೊ ನಾನು ಐ ಮಸ್ಟ್ ಬಿ ಒನ್ ವಿತ್ ದಿ ಹ್ಯಾಪಿನೆಸ್. ಯಾಕೆ ಅಂತಂದರೆ ಐ ಹ್ಯಾವ್ ಎ ಫೀಲಿಂಗ್ ಆರ್ ಐ ಹ್ಯಾವ್ ಎ ನೋಷನ್ ದಟ್ ಐ ಆಮ್ ಇನ್ಕಂಪ್ಲೀಟ್. ನನ್ನಲ್ಲಿ ಪೂರ್ಣತ್ವದ ಕೊರತೆ ಇದೆ. ಆ್ಯಕ್ಚುಲಾಗಿ ವೇದಾಂತ ಏನು ಹೇಳುತ್ತೆ? ಯು ಆರ್ ಆಲ್ರೆಡಿ ಎ ಪೂರ್ಣ, ಯು ಆರ್ ಆಲ್ರೆಡಿ ಎ ಪೂರ್ಣ, ಬಟ್ ಸ್ಟಿಲ್ ನಾನು ಪೂರ್ಣ ಅನ್ನೋಂತಹದ್ದು ನನಗೆ ಗೊತ್ತಾಗಿಲ್ಲ. ಸೊ ಐ ಆಲ್ವೇಸ್ ಫೀಲ್ ದಟ್ ಸಮಥಿಂಗ್ ಈಸ್ ಲ್ಯಾಕ್. ಸೊ ಏನೋ ಒಂದು ನನ್ನಲ್ಲಿ ಕೊರತೆ ಇದೆ. ಸೊ ಆ ಕೊರತೆಯನ್ನು ನಾನು ತಂದ್ಕೋಬೇಕು, ನನ್ನ ಬಳಿ ತಂದ್ಕೋಬೇಕು. ಬಿಕಾಸ್ ವೈ? Because I want to be full, I want to be complete by myself. So I have to fulfill it. So this sense of incompleteness, the sense of incompleteness, ನಾನು ಮತ್ತು ಕಂಪ್ಲೀಟ್ನೆಸ್ ಎರಡು ಬೇರೆ ಬೇರೆ. ನಾನು ಆ್ಯಂಡ್ ದಿಸ್ ಇನ್ಕಂಪ್ಲೀಟ್ನೆಸ್ ಅದನ್ನು ಯುನೈಟ್ ಮಾಡೋವಂತಹದ್ದು. ಸೊ ಯುನೈಟಿಂಗ್ ಟುಗೆದರ್, ನಾನು ಈಸ್ ಆ್ಯಕ್ಚುಲಿ ಯು ಆರ್ ಫುಲ್, ಇನ್ಕಂಪ್ಲೀಟ್ನೆಸ್ ಈಸ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಈಸ್ ಪೂರ್ಣ. ಸೊ ದಿಸ್ ಪೂರ್ಣ ಆ್ಯಂಡ್ ದಿಸ್ ಇನ್ಕಂಪ್ಲೀಟ್ನೆಸ್ ಜಾಯ್ನಿಂಗ್ ಟುಗೆದರ್. ಸೊ ನೌ ಯೂನಿಯನ್ ಈಸ್ ಪಾಸಿಬಲ್. ಸೊ ಓನ್ಲಿ ಥ್ರೂ ಯೂನಿಯನ್ we can remove this notion, because our incompleteness, adರಲ್ಲಿ there is no reality, and removal of this notion is brought out by gnanam. So gnana eva, it is only through gnana, and those gnanas are there in the shastras, Vedantas. So it is that Gnanam will be given by the Shastras, Vedantas, a Guru, Sadguru. So Yogaha. So this Yogaha is from the Yuj Dhatu. So this Yoga ಅಂತ ಹೇಳಿದಾಗ ಅದಕ್ಕೆ ಅನೇಕ ಅರ್ಥಗಳನ್ನು ನಾವು ನೋಡಬಹುದು. ಸೊ ಆ ಅನೇಕ ಅರ್ಥಗಳಲ್ಲಿ ಒಂದು ಈಸ್ ದಿಸ್ ಯೋಜನ, uniting together, and the another meaning of yoga, that is nirodha. So nirodha means to control, to master over it. ಅಂತಂದ್ರೆ ಹತೋಟಿಯಲ್ಲಿ ಇಟ್ಕೋತೀನಿ ಅಂತ ನಾವು ಹೇಳ್ತೀವಲ್ಲ, ನಾನು ಹತೋಟಿನಲ್ಲಿ ಇಟ್ಕೋತೀನಿ ಅಂತಂದರೆ ನಾನು ಕಂಟ್ರೋಲಲ್ಲಿ ಇಟ್ಕೋತೀನಿ. ಸೊ ಯಾವಾಗ ನಾವು ಆ ಥರ ಹೇಳ್ತೀವಿ, ನಾನು ಕಂಟ್ರೋಲಲ್ಲಿ ಇಟ್ಕೋತೀನಿ ಅಂತ ಯಾವಾಗ ಹೇಳ್ತೀವಿ? ನಾವು ಕೆಲವುಗಳನ್ನು ನೋಡಿದಾಗ ನಾನು ಅಂತಹವುಗಳನ್ನು ಅಥವಾ ಅಂತಹವರನ್ನು ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು, ನಾನು ಅವುಗಳನ್ನು ಅಥವಾ ಅಂತಹವರನ್ನು ನಾನು ನಿಯಂತ್ರಿಸಬೇಕು. ಯಾಕೆ ಅಂತಂದರೆ ಬಿಕಾಸ್ ದೇ ಆರ್ ಅನ್ಮ್ಯಾನೇಜಬಲ್. ಅವ್ರನ್ನ ಹಾಗೆ ಬಿಟ್ಟರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಸೊ ನಾನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಐ ಕ್ಯಾನ್ ಮ್ಯಾನೇಜ್. ಯಾಕೆ ಅಂತಂದರೆ ಇದು ಹದ್ದು ಮೀರಿ ನಡಿಬಾರದು. ಆ ಕೆಲವರುಗಳು ಅಥವಾ ಕೆಲವುಗಳು ಅಂತಹದ್ದು ಎಂದಿಗೂ ಕೂಡ ಹದ್ದು ಮೀರಿ ಅದು ನಡಿಬಾರದು. ಸೊ ನಾನು ಅವುಗಳನ್ನು ಕಂಟ್ರೋಲಿಗೆ ತಗೋಬೇಕು, ನನ್ನ ಹತೋಟಿಗೆ ಅವುಗಳು ಸಿಗಬೇಕು. ಸೊ ವಿ ವಾಂಟ್ ಟು ಮೇಕ್ ಇಟ್ ಮ್ಯಾನೇಜಬಲ್. ನೌ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮ್ಯಾನೇಜ್. ಐ ವಾಂಟ್ ಟು ಮೇಕ್ ಇಟ್ ಮ್ಯಾನೇಜಬಲ್ ಈಸ್ ನಿರೋಧ. ಸಾಮಾನ್ಯವಾಗಿ ನಾವು ಇದನ್ನು ಹೇಗೆ ಅಂತಂದರೆ, ಈಗ ಉದಾಹರಣೆಗೆ ವಯಸ್ಸಾಗ್ತಾ ಬಂದ ಹಾಗೆ ಏನಾಗುತ್ತೆ, ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ವೀಕ್ನೆಸ್ ಕಾಣಿಸ್ಕೊಳ್ಳುತ್ತೆ. ಸೊ
ಆ್ಯಕ್ಚುಲಾಗಿ ದ ಎಂಟೈರ್ ದೇಹ ಕಾಲುಗಳ ಮೇಲೆ ಅದು ನಿಂತಿರುತ್ತೆ. ದೇಹ ತನ್ನನ್ನು ಗುರುತಿಸ್ಕೊಂಡಿರುತ್ತೆ. ಸೊ ವಯಸ್ಸಾಗ್ತಾ ಬಂದಾಗ ಏನಾಗುತ್ತೆ, ಕಾಲುಗಳಲ್ಲಿ ಶಕ್ತಿ ಇಲ್ಲ, ನಿಲ್ಲೋದಕ್ಕಾಗಲ್ಲ, ಕೂರೋದಕ್ಕಾಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ, ನಡೆಯೋದಕ್ಕಾಗೋದಿಲ್ಲ, ಮಂಡಿ ನೋವು, ಕಾಲು ನೋವು, ಉತ್ಸಾಹ ಇರೋದಿಲ್ಲ. ಸೊ ದೇಹ ಅಂತ ಹೇಳಿದಾಗ ಬರೀ ಕಾಲುಗಳು ಅಲ್ಲ, ಇಟ್ ಈಸ್ ಓನ್ಲಿ ಒನ್ ಎಕ್ಸಾಂಪಲ್. ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಒಂದು ರೀತಿಯ ನೋವು. ಸೊ ನಾನು ಏನು ಮಾಡಬೇಕು ಅಂತ ಅನ್ಕೋತೀನಿ, ಅದನ್ನು ಮಾಡೋಕ್ಕಾಗದೇ ಇರೋ ಹಾಗೆ ದೇಹದ ಭಾಗಗಳು ನನಗೆ ಉತ್ತರವನ್ನು ಕೊಡುತ್ತೆ. ನಾನು ಬಗ್ಗಬೇಕು ಅಂತಂದಾಗ ಸೊಂಟ ಪರ್ಮಿಟ್ ಮಾಡೋದಿಲ್ಲ. ನಾನು ನಡಿಬೇಕು ಅಂತಂದಾಗ ಕಾಲುಗಳು ಶಕ್ತಿ ಇಲ್ಲ ಅಂತ ಹೇಳುತ್ತವೆ, ನೋವು ಅಂತ ಹೇಳುತ್ತವೆ. ನಾನು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು ಅಂತಂದಾಗ ಮಂಡಿ ಹೇಳುತ್ತೆ, ಇಲ್ಲ ನಾನು ಅದನ್ನ ಫೋಲ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಪ್ರತಿ ಬಾರಿ ದೇಹಕ್ಕೆ ಈ ಭಾಗಗಳು, ದೇಹದ ಭಾಗಗಳು ದೇ ವಿಲ್ ನಾಟ್ ಗಿವ್ ಕೋಆಪರೇಷನ್. ಸೊ ಅನೇಕ ಸಂದರ್ಭಗಳಲ್ಲಿ ದೇಹಕ್ಕೆ ನನಗೆ ಈ ರೀತಿಯಲ್ಲೇ ಇರಬೇಕು, ಹೀಗೆ ಆಗಬೇಕು ಅನ್ನುವಂತಹ ಕೆಲವು ಆಸೆಗಳನ್ನು ಇಟ್ಕೊಂಡಿರುತ್ತೆ. ಬಟ್ ದೇಹದ ಭಾಗಗಳು ಸಹಕರಿಸೋದಿಲ್ಲ. ಬಟ್ ನಮ್ಮಲ್ಲಿ ಮನಸ್ಸು ಅಂತ ಕೂಡ ಒಂದಿದೆ, ಮೈಂಡ್ ಅಂತ ಹೇಳ್ತೀವಿ. ಸೊ ಮನಸ್ಸು ತುಂಬ ಉತ್ಸಾಹ, ಮನಸ್ಸಿಗೆ ಇವತ್ತು ಅಲ್ಲಿಗೆ ಹೋಗಬೇಕು, ಮನಸ್ಸಿಗೆ ತುಂಬ ಉತ್ಸಾಹ. ಎಸ್, ಅಲ್ಲಿಗೆ ಹೋಗಬೇಕು, ಚಾಮುಂಡಿ ಬೆಟ್ಟ ಹತ್ತಬೇಕು. ಮನಸ್ಸು ಬಹಳ ಉತ್ಸಾಹದಿಂದ ಹೇಳುತ್ತೆ. ಬಟ್ ದೇಹ ಮನಸ್ಸಿನ ಮಾತನ್ನ ಕೇಳುತ್ತೆ, ಎಸ್ ಲೆಟ್ಸ್ ಗೋ. ಬಟ್ ಹೋಗಕ್ಕೆ ಆಗಲ್ಲ. ಕಾಲು ನೋವು, ಕೈ ನೋವು, ಮಂಡಿ ನೋವು, ಸೊಂಟದ ನೋವು. ಸೊ ಎಲ್ಲೋ ಒಂದು ಕಡೆ ದೇಹಕ್ಕೆ, ಈ ದೇಹದ ಬೇರೆ ಬೇರೆ ಭಾಗಗಳು ಕೋಆಪರೇಟ್ ಮಾಡೋದಿಲ್ಲ. ಸೊ ಆವಾಗ ಮನಸ್ಸು ಹೇಳುತ್ತೆ, ನಾನು ಏನು ಹೇಳಿದ್ರು ಈ ದೇಹ ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ದೇಹದ ಭಾಗಗಳು ಹೇಳುತ್ತವೆ, ನಾನು ರೆಸ್ಟ್ ತಗೋಬೇಕು, ನಾನು ಇನ್ನೇನೋ ಮಾಡಬೇಕು ಅಂತಂದಾಗ ಮನಸ್ಸು ಡಿಸ್ಟರ್ಬ್ ಮಾಡುತ್ತೆ. ಇಲ್ಲ ಅದು ಮಾಡಬೇಕು, ಇದು ಬೇಕು, ಏನೇನೋ ಆಸೆಗಳನ್ನ ವ್ಯಕ್ತಪಡಿಸುತ್ತೆ. ಬಟ್ ಅಂತಹ ಶಕ್ತಿ ನನ್ನಲ್ಲಿ ಇಲ್ವಲ್ಲ. ಸೊ ಎಲ್ಲೋ ಒಂದು ಕಡೆ ದೇರ್ ಈಸ್ ಅ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಿಟ್ವೀನ್ ದಿ ದೇಹ ಆ್ಯಂಡ್ ದಿ ಮನಸ್ಸು. ಸೊ ಮನಸ್ಸು ಬಯಸಿದಾಗ ದೇಹ ಕೋಆಪರೇಟ್ ಮಾಡೋದಿಲ್ಲ. ಅದೇ ರೀತಿ ದೇಹ ಬಯಸಿದಾಗ ಮನಸ್ಸು ಕೋಆಪರೇಟ್ ಮಾಡೋದಿಲ್ಲ. ಮನಸ್ಸು ಸೇಸ್ ನೋ ನೋ ನೋ, ನಾಟ್ ಪಾಸಿಬಲ್. ಸೊ ಹೀಗೆ ದೆರ್ ಈಸ್ ನೋ ಕೋಆಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಬಾಡಿ ಆ್ಯಂಡ್ ಮೈಂಡ್. ಸೊ ಇದನ್ನು ನಾವು ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಇಂತಹ ಒಂದು ಇದನ್ನು ನಾವು ಗುರುತಿಸಬಹುದು. ಸೊ ಆಗೇನು ಮಾಡ್ತಾನೆ ಆ ವ್ಯಕ್ತಿ, ತನ್ನ ಮನಸ್ಸಿಗೆ ಬಂದಿರುವಂತಹ ಈ ಕೆಲವುಗಳನ್ನು ತನ್ನ ಸ್ನೇಹಿತರೊಂದಿಗೆ ಅಥವಾ ತನಗೆ ಪರಿಚಯ ಇರೋರೊಂದಿಗೆ ಹೇಳ್ಕೊತಾನೆ. ಈ ನನ್ನ ಪರಿಸ್ಥಿತಿ ಈ ರೀತಿ ಇದೆಯಪ್ಪ, ನೀವೆಲ್ಲ ಕರೀತೀರ ನನಗೆ ಬರೋಕ್ಕಾಗೋದಿಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ನೀವು ಕೇಳ್ತೀರಾ. ನನಗೆ ಬರಬೇಕು ಅಂತ ಆಸೆ ಇದೆ, ಆದರೆ ದೇಹದಲ್ಲಿ ಶಕ್ತಿ ಇಲ್ಲ. ದೇಹದಲ್ಲಿ ಶಕ್ತಿ ಇದೆ, ಇವತ್ತು ನಾನು ಬರ್ಬೋದು ಅಂತ ಅನ್ಕೋತೀನಿ, ಮನಸ್ಸಿನಲ್ಲಿ ಏನೋ ಅಂತ ಮೂಡ್ ಔಟ್, ಎಲ್ಲೂ ಹೋಗಬೇಕಾಗಿಲ್ಲ, ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋಣ, ಮನಸ್ಸು ಆ ರೀತಿ ಹೇಳುತ್ತೆ. ಸೊ ಐ ಆಮ್ ನಾಟ್ ಗೆಟಿಂಗ್ ಕೋಆರ್ಡಿನೇಷನ್ ಫ್ರಮ್ ದಿ ಬಾಡಿ ಆ್ಯಂಡ್ ಮೈಂಡ್. ದಟ್ ಈಸ್ ವೈ ದೀಸ್ ಡೇಸ್ ಐ ಆಮ್ ನಾಟ್ ಏಬಲ್ ಟು ಕಮ್ ಎನಿವೇರ್. ನಾನು ಎಲ್ಲೂ ಬರ್ತಾ ಇಲ್ಲ, ಅದಕ್ಕೆ ನಾನು ಕಾಣಿಸ್ಕೋತಾ ಇಲ್ಲ ನಿಮಗೆ. ಸೊ ಈ ರೀತಿ ತುಂಬ ಜನ ಮಾತಾಡೋದನ್ನು ನಾವು ಕೇಳ್ತೀವಿ. ಆಗ ಅವರೆಲ್ಲ ಏನು ಮಾಡ್ತಾರೆ, ಡೂ ಒನ್ ಥಿಂಗ್, ವಯಸ್ಸಾಗ್ತಾ ಇದೆ ಅಂತ ಅಂದ್ಬಿಟ್ಟು ನೀನು ದೇಹದ ಮೇಲೆ ಮನಸ್ಸಿನ ಮೇಲೆ ಕಂಪ್ಲೇಂಟ್ ಮಾಡೋದ್ರ ಬದಲು ಡೂ ಒನ್ ಥಿಂಗ್, ಯು ಜಾಯಿನ್ ಎ ಯೋಗ ಕ್ಲಾಸ್ ವೇರ್ ದೇ ವಿಲ್ ಟೀಚ್ ಯು ಸರ್ಟನ್ ಆಸನಾಸ್ ಆ್ಯಂಡ್ ದೇ ವಿಲ್ ಆಲ್ಸೋ ಟೀಚ್ ಯು ದಿಸ್ ಮೆಡಿಟೇಷನ್, ಪ್ರಾಣಾಯಾಮ, ಅದೆಲ್ಲ ಹೇಳ್ಕೊಡ್ತಾರೆ. ದಿನ ಬೆಳಗ್ಗೆ ಹೊತ್ತು ಅಲ್ಲಿ ಬಂದು ನೀನು ಅದೆಲ್ಲ ಕಲ್ತ್ಕೋ. ಆಗ ನಿನಗೆ ಮತ್ತೆ ನೀನು ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ದಿ, ನಿನ್ನಲ್ಲಿ ಉತ್ಸಾಹ ಹೇಗಿತ್ತು ಅಂತಹ ಉತ್ಸಾಹ ಮನಸ್ಸಿಗೂ ಬರುತ್ತೆ. ದೇಹದಲ್ಲಿ ಅವಾಗ ಏನು ಶಕ್ತಿ ಇತ್ತು ಅಂತಹ ಶಕ್ತಿಗಳು ಕೂಡ ನಿನಗೆ ಬಿಕಾಸ್ ಆಫ್ ಯೋಗಾಸನ ಪ್ರಾಕ್ಟೀಸ್ ಅದೆಲ್ಲ ಬರುತ್ತೆ. ಸೊ ಯು ಜಾಯಿನ್ ಸಮ್
Yogasana school, there a teacher will guide you properly. He will teach you all types of asanas, which is ನಿನಗೆ ಯಾವ್ಯಾವುದೆಲ್ಲ ಪಾಸಿಬಲ್ ಅದೆಲ್ಲ ನಿನಗೆ ಮಾಡಿಸಿದಾಗ ಯು ವಿಲ್ ಗೆಟ್ ಸ್ಟ್ರೆಂತ್. ಸೊ ಆಲ್ ಯುವರ್ ಮಸಲ್ಸ್ ವಿಲ್ ಗೆಟ್ ಸ್ಟ್ರೆಂತ್ ಆ್ಯಂಡ್ ಯುವರ್ ಮೈಂಡ್ ವಿಲ್ ಬಿಕಮ್ ವೆರಿ ಯೂತ್ಫುಲ್. ಸೊ ಪ್ರಾಣಾಯಾಮ, ಧ್ಯಾನ, ಆಸನಾಸ್ ಇವೆಲ್ಲ ನಿನಗೆ ಇಟ್ ವಿಲ್ ಹೆಲ್ಪ್ ಯು ಎ ಲಾಟ್. ಆಗ ಯು ಕ್ಯಾನ್ ಹ್ಯಾವ್ ಎ ಕಂಟ್ರೋಲ್ ಓವರ್ ದಿ ಬಾಡಿ ಆ್ಯಂಡ್ ಮೈಂಡ್. ಆಗ ನೀನು ಯು ಡೋಂಟ್ ಹ್ಯಾವ್ ಟು ಬಿ ಎ ಸ್ಲೇವ್ ಟು ಯುವರ್ ಬಾಡಿ ಆರ್ ಟು ಯುವರ್ ಮೈಂಡ್. ಯು ಕ್ಯಾನ್ ರೂಲ್ ಇಟ್. ಸೊ ವೇರ್ ಎವರ್ ಯು ವಾಂಟ್ ಟು ಗೋ ಯು ಕ್ಯಾನ್ ಜಸ್ಟ್ ಇನ್ಸ್ಟ್ರಕ್ಟ್ ಆ್ಯಂಡ್ ಯು ವಿಲ್ ಇಟ್ಸ್ ಡನ್. ಆಗ ನಿನ್ನ ಮನಸ್ಸು ಕೂಡ ನಿನ್ನ ಕಂಟ್ರೋಲ್ ಮಾಡಲ್ಲ, ದೇಹ ಕೂಡ ನಿನ್ನನ್ನು ತಡೆಯೋದಿಲ್ಲ. ಸಿ ಯು ಆರ್ ದಿ ಮಾಸ್ಟರ್ ನೌ ಫಾರ್ ಬೋತ್ ಬಾಡಿ ಆ್ಯಂಡ್ ಮೈಂಡ್. ಯು ಆರ್ ದಿ ಮಾಸ್ಟರ್. ಸೊ go and join a yoga school. Make an attempt. So this is Nirodha. Nirodha means to control. So yoga, in the meaning of Nirodha, to control or to master over it, that which is unmanageable. ಹೇಗಾದರೂ ಮಾಡಿ ಅವುಗಳನ್ನು ಮ್ಯಾನೇಜ್ ಮಾಡಬೇಕು. ಮನಸ್ಸು ದೇಹಗಳು ಸಹಕರಿಸ್ತಾ ಇಲ್ಲ ಅಂತ ನಾನು ಹಾಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಐ ವುಡ್ ಲೈಕ್ ಟು ಟೇಕ್ ಎ ಕಂಟ್ರೋಲ್ ಓವರ್ ಇಟ್. ಸೊ ಅದಕ್ಕೆ ಬೇಕಾದಂತಹ ಸೂಕ್ತವಾದ ಶಿಕ್ಷಣ, ಮಾರ್ಗದರ್ಶನ, ಶಿಸ್ತು, ಡಿಸಿಪ್ಲಿನ್ ಅವೆಲ್ಲವನ್ನು ಕಲಿಸಬೇಕು. ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್. ಸೊ ಇವೆಲ್ಲವನ್ನು ನಾನು ಆ ಒಂದು ಡಿಸಿಪ್ಲಿನನ್ನು ನಾನು ಕಲಿಸ್ತೀನಿ. ಆಮೇಲೆ ಐ ವಿಲ್ ಮ್ಯಾನೇಜ್ ಇಟ್ ಆ್ಯಂಡ್ ಐ ವಿಲ್ ಎಂಜಾಯ್. ಸೊ ಆ್ಯಕ್ಚುಲಿ ದಿಸ್ ಇಸ್ ಕಾಲ್ಡ್ ರಿಫೈನ್ಮೆಂಟ್ ಆಫ್ ದಿ ಮೈಂಡ್. ಸೊ ಮನಸ್ಸಿಗೆ ಕೆಲವೊಂದು ರೀತಿಯ ಶಿಕ್ಷಣವನ್ನು ಕೊಡುವಂತಹದ್ದು. ಅಲಾಂಗ್ ವಿತ್ ದಿ ಯೋಗ ಪ್ರಾಕ್ಟೀಸ್ ಯು ಹ್ಯಾವ್ ಟು ಡಿಸಿಪ್ಲಿನ್ ಯುವರ್ ಮೈಂಡ್ ಆಲ್ಸೋ. ಸೊ ಗಿವ್ ಪ್ರಾಪರ್ ಟ್ರೈನಿಂಗ್ ಟು ದಿ ಮೈಂಡ್. ಸೊ ರಿಫೈನ್ಮೆಂಟ್ ಆಫ್ ದಿ ಮೈಂಡ್, ಬಿಕಾಸ್ ನಿನ್ನ ಎಂಗೇಜಲ್ಲಿ ಮನಸ್ಸು ಕುಣಿತಾ ಇತ್ತು, ಎಷ್ಟು ಆನಂದವಾಗಿತ್ತು, ಎಷ್ಟು ಸಂತೋಷ ಪಡ್ತಾ ಇತ್ತು. ಸೊ ಒನ್ಸ್ ಅಗೇನ್ ಯು ವಿಲ್ ಗೆಟ್ ಇಟ್ ಬ್ಯಾಕ್. ರಿಫೈನ್ಮೆಂಟ್ ಥ್ರೂ ರಿಫೈನ್ಮೆಂಟ್ ಆಫ್ ಮೈಂಡ್. ಸೊ ಆಗ ನಿನಗೆ ಗೊತ್ತಾಗುತ್ತೆ ಮೈಂಡ್ ಈಸ್ ಸ್ಟೇಬಲ್. ಸೊ ಅನ್ಮ್ಯಾನೇಜಬಲ್ ಅನ್ನೋದು ನನಗೆ ಏನು ಗುರುತಿಸಿದ್ದಿ, ನೌ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಮ್ಯಾನೇಜ್ ಇಟ್. ಇಟ್ ಈಸ್ manageable. So what is unmanageable, now it is possible for you to manage it through this practice of yoga, discipline, pranayama, dhyana. You can achieve it, you can get it, you can attain it, and this is called yoga. So ಗೀತೆಯ 6ನೇ ಅಧ್ಯಾಯದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಒಂದು ಕಡೆ ಹೇಳ್ತಾನೆ, ಹಿ ಡಿಫೈನ್ಸ್ ಯೋಗ. ಹಿ ಸೇಸ್ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗ ಯೋಗ ಸಂಹಿತಂ. ಸೊ ಡಿಸ್ಅಸೋಸಿಯೇಷನ್ ಫ್ರಮ್ ಸಂಸಾರ. ಹಿ ಸೇಸ್ ಸಂಸಾರ ಇಸ್ ದುಃಖ ರೂಪಿ. ಸೊ ಸಂಸಾರ ಇಸ್ ಆಕ್ಚುಲಿ ಇಸ್ ಘೋರ. ಸಂಸಾರ ಇಸ್ ಘೋರ. Samsara is never happy. Samsara means not just ಹೆಂಡತಿ ಮನೆ ಮಕ್ಕಳು ಅಲ್ಲ, all attachments is called samsara. So samsara is ದುಃಖರೂಪಿ. ಸೊ ಹೀಗೆ ದುಃಖರೂಪಿ ಸಂಸಾರದ ಸಂಯೋಗದಿಂದ ರಹಿತವಾಗಿರುವಂತಹದ್ದು, ದಟ್ ಈಸ್ ನಿಜವಾದ ಯೋಗ. ಸೊ ಇನ್ ಯೋಗ ದೇರ್ ಈಸ್ ಸಂಸಾರ ರೂಪಿ ದುಃಖ. To associate with that where there is no samsara rupa, no such sorrow, is called yoga. So it is said in the sense of nirodha ಅಂತ ಹೇಳಿದಾಗ, ಸೊ ಇಲ್ಲಿ ಪರಮಾತ್ಮನ ಈ ಮಾತುಗಳನ್ನು ನಾವು ನೆನಪು ಮಾಡ್ಕೋಬಹುದು. ಸೊ ದ ಸಾಧನ ಈಸ್ ಯೋಗ, ವೇರ್ ಯು disassociate from the association with sorrow. That means you are already associated with sorrow. Now you disassociate.
So this disassociation from the sorrow is called yoga. This Vishnu Sahasranamam reveals this sadhyam is also yoga. ವಿಷ್ಣು ಸಹಸ್ರನಾಮವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೋತಾ ಇದ್ದೀವಿ ಅಂತಂದರೆ ದಿಸ್ ಇಸ್ ಅಗೇನ್ ಯೋಗ. ಇಟ್ ಇಸ್ ಅ ಸಾಧ್ಯ. ಯೋಗೇನ ಸಾಧ್ಯ ಅವಾಪ್ಯ ಯೋಗ. ದಟ್ ವಿಚ್ ಅಟೈನ್ಡ್ ಥ್ರೂ ಯೋಗ ಈಸ್ ಆಲ್ಸೋ ಯೋಗ. So to attain Bhagavan is to be achieved through various vidhanas, margas. Since Bhagavan is attained through different sadhanas, he is also called yoga. So attainment of Bhagavan through different ways, margagalu. See, this can be achieved only by practicing or following in these prescribed margas. So Bhagavan is called yoga. So Paramatma Mahavishnuವಿನ ಮತ್ತೊಂದು ನಾಮ is yoga. So Acharya Shri Shankararu ಹೇಳ್ತಾರೆ, the understanding of Jivatma and Paramatma Aikya is called the yoga. See, actually it is a Mahavakya. See, ಯಾವುದೇ ವೇದಾಂತ, there are so many Upanishads. All the Upanishads reveals this truth. ಅದು ಯಾವುದೇ ಒಂದು ಉಪನಿಷತ್ ಆಗಿರಲಿ, ಯಾವುದೇ ಒಂದು ವೇದಾಂತ ಆಗಿರಲಿ, ಆ ವೇದಾಂತದ ಮುಖ್ಯ ಉದ್ದೇಶ ಏನು ಅಂತಂದರೆ ದಿಸ್ ಶೋಯಿಂಗ್ ಯು ದಿ ನಾಲೆಡ್ಜ್ ಅಬೌಟ್ ದಿ ಪರಮಾತ್ಮ ಆ್ಯಂಡ್ ಜೀವಾತ್ಮ ಐಕ್ಯ. ಸೊ ಇದು ಪ್ರತಿ ಉಪನಿಷತ್ಗಳಲ್ಲೂ ಇದನ್ನು ನಾವು ನೋಡಬಹುದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜೀವಾತ್ಮ ಆ್ಯಂಡ್ ಪರಮಾತ್ಮ ಐಕ್ಯ ಈಸ್ ಕಾಲ್ಡ್ ಯೋಗ. So it is one and the same. So essentially Jivatma and Paramatma, they are one only, but superficially they appear different. And Vedanta again ಸಾಕಷ್ಟು ಬಾರಿ ಅಲ್ಲಲ್ಲಿ ಹೇಳಿರುತ್ತೆ, the appearance is not the truth. Appearance is not the truth. So what is truth? The essence is truth. The 19th name of Mahavishnu, Yoga Vidam Neta. So Neta means leader, Nayaka. He is the head of the group. Yoga Vidam Neta. See, Yoga Vidam antavare Yogavit. Yogavit means the knower of yoga. So among this Yogavit, that means ಯಾರೆಲ್ಲ ಈ ಯೋಗವನ್ನು ಬಲ್ಲವರಾಗಿದ್ದಾರೆ, ತಿಳ್ಕೊಂಡಿದ್ದಾರೆ, among the knowers of yogas, he is the leader. So Yoga Vidam Neta. ಯೋಗ ಅಂತ ಹೇಳಿದಾಗ ಇಟ್ ಗಿವ್ಸ್ ಪ್ಲೆಂಟಿ ಆಫ್ ಮೀನಿಂಗ್ಸ್. ಇಟ್ ಹಸ್ ಗಾಟ್ ಮೆನಿ ಡಿಫ್ರೆಂಟ್ ಮೀನಿಂಗ್ಸ್. ಯೋಗ ಮೀನ್ಸ್ ಒಂದು ಉತ್ತಮವಾದದನ್ನು ಗಳಿಸ್ಕೊಂಡಿರುವಂತಹದ್ದು. ಅದರಂತೆ ಮೇಕಿಂಗ್ ಒನ್ ಫಿಟ್ ಫಾರ್ ನಾಲೆಡ್ಜ್ ಈಸ್ ಯೋಗ. ಸೊ ಅಗೇನ್ ಮಹಾವಿಷ್ಣುವಿನ 18ನೇ ನಾಮ ಈಸ್ ಯೋಗ. ಬಿಕಾಸ್ ಅಟೈನ್ಮೆಂಟ್ ಆಫ್ ಭಗವಾನ್ ಥ್ರೂ ವೇರಿಯಸ್ ವಿಧಾನಾಸ್, ದೇರ್ ಆರ್ ಸೋ ಮೆನಿ ಮಾರ್ಗಾಸ್ ಟು ನೋ ದಿ ಗಾಡ್, ಟು ನೋ ದಿ ಪರಮಾತ್ಮ. ಇಟ್ ಈಸ್ ನಾಟ್ ದಟ್ ಈಸಿ. ಸೊ ಯು ಹ್ಯಾವ್ ಟು ಫಾಲೋ, ಯು ಹ್ಯಾವ್ ಟು ಪ್ರಾಕ್ಟೀಸ್, you have to chase, you have to walk in that path.
and you have to practice all types of sadhanas which is required to walk in that path. Then only you will get the Paramatma. So getting the Paramatma or understanding the Paramatma or attainment of the Paramatma by walking in this path is not that easy. So it is because of the yoga you got the Paramatma. So the Paramatma is possible. ನಮಗೆ ಈ ಅನೇಕ ಬೇರೆ ಬೇರೆ ಮಾರ್ಗಗಳ ಮೂಲಕ ನಮಗೆ ಅವನು ಸಿಗೋದ್ರಿಂದ ವಿ ಕಾಲ್ ಹಿಮ್ ಯೋಗ ಪುರುಷ. ಪರಮಾತ್ಮ ಶ್ರೀಕೃಷ್ಣನನ್ನು ನಾವು ಯೋಗೇಶ್ವರ ಅಂತಲೇ ಕರಿತೀವಿ. ಹೀಗೆ 18ನೇ ನಾಮ ಈಸ್ ಆಲ್ಸೋ ಯೋಗ. ಮಹಾವಿಷ್ಣುವಿನ 18ನೇ ನಾಮ ಯೋಗ. ಆ್ಯಂಡ್ 19ನೇ ನಾಮ ಹಿ ಈಸ್ ಯೋಗ ವಿಧಾಮ್ ನೇತ. ಹಿ ಈಸ್ ದಿ ಲೀಡರ್ ಅಮಾಂಗ್ ದಿ ನೋವರ್ಸ್ ಆಫ್ ದಿ ಯೋಗ. ಭಗವಂತ ಈಸ್ ನಾಟ್ ಓನ್ಲಿ ಯೋಗ, ಹಿ ಈಸ್ ದಿ ಲೀಡರ್, ಹಿ ಈಸ್ ದಿ ನಾಯಕ, ಹಿ ಈಸ್ ದಿ ನೇತ. And his name itself is yoga. And ವೇದಾಂತದಲ್ಲಿ ಇದು ಬಹಳ ಪ್ರಸಿದ್ಧವಾದಂತಹ ಅರ್ಥ ಫಾರ್ ದಿ ವರ್ಡ್ ಯೋಗ. ದಟ್ ಈಸ್ ಜೀವಾತ್ಮ ಅಂಡ್ ಪರಮಾತ್ಮ ಐಕ್ಯ ಭಾವ. ದಿಸ್ ಜೀವಾತ್ಮ ಅಂಡ್ ಪರಮಾತ್ಮ ಐಕ್ಯ ಭಾವ ಅನ್ನುವಂತಹದ್ದು ಈಸ್ ಎ ಉಪನಿಷತ್ ಸ್ಟೇಟ್ಮೆಂಟ್, ಉಪನಿಷತ್ ವಾಕ್ಯ, ಮಹಾವಾಕ್ಯ ಅಂತ ಕರೀತಾರೆ. ಇದು ಮಹಾವಾಕ್ಯ ಅಂತ ಕರೆದಾಗ ಟು ಸ್ಪೆಲ್ ಇಟ್ ಔಟ್ ಈಸ್ ವೆರಿ ಈಸಿ. ಜೀವಾತ್ಮ ಆ್ಯಂಡ್ ಪರಮಾತ್ಮ ಐಕ್ಯ ಭಾವ. ಸೊ ಅದು ನಾವು ಕೇಳಿಸ್ಕೋತೀವಿ, ಒಬ್ಬ ಗುರು ಹೇಳ್ತಾನೆ, ನಾವು ಓದ್ತೀವಿ, ತಿಳ್ಕೊತೀವಿ. ಸೊ ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದಿ ಜೀವಾತ್ಮ ಆ್ಯಂಡ್ ಪರಮಾತ್ಮ. ಬೋತ್ ಆರ್ ಒನ್ ಆ್ಯಂಡ್ ದಿ ಸೇಮ್. ಸೊ ಅದನ್ನ ನಾವು ಬೈ ಹಾರ್ಟ್ ಮಾಡಿಬಿಟ್ರೆ ನಾವು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ, ಅವೆರಡೂ ಒಂದೇ ಅನ್ನುವಂಥದ್ದನ್ನು ನಾವು ಯಾವ ವೇದಿಕೆಯಲ್ಲಿ ಬೇಕಾದ್ರೂ ನಾವು ಘಂಟಾಘೋಷವಾಗಿ ನಾವು ಹೇಳ್ಬೋದು. ದಟ್ ಈಸ್ ಡಿಫರೆಂಟ್ ಬಿಕಾಸ್ ಯು ಹ್ಯಾವ್ ರೆಡ್ ಇಟ್, ಯು ಹ್ಯಾವ್ ಪ್ರಾಕ್ಟೀಸ್ಡ್. ಸೊ ಅದನ್ನ ಎಲ್ಲಿ ಯಾವ ವೇದಿಕೆಯಲ್ಲಿ ಬೇಕಾದ್ರೂ ಹೇಳ್ಬೋದು. ಬಟ್ ವೇದಿಕೆಯಲ್ಲಿ ಹೇಳೋದು ದೊಡ್ಡದಲ್ಲ. When it is understood, when you understand the very meaning of this Jivatma and Paramatma Aikya, so ನನಗೆ ಅದು ಅರ್ಥ ಆಯಿತು, that itself is yoga. So the oneness of Jivatma and Paramatma is also called yoga. So according to this, the word Kshetrajna and Paramatma, they are one only. Paramatma ಅಂತಂದ್ರೂ ಒಂದೇ, ಕ್ಷೇತ್ರಜ್ಞ ಅಂತಂದ್ರೂ ಒಂದೇ. ಕ್ಷೇತ್ರಜ್ಞ is ಕ್ಷೇತ್ರಂ plus ಜ್ಞಃ. The knower of the kshetram, that is the field, the world of objects, is called the kshetram. And one who knows this world of objects is the knower, is called the kshetrajna. And who is kshetrajna? He is the Paramatma, because he is Sarvagna, he is the knower of everything. So kshetrajna and Paramatma, they are one and the same. But kshetrajna anta ಹೇಳಿದಾಗ he is the indweller of the body. There is another meaning. Paramatma ಅಂತಂದಾಗ he is the indweller of the body. This body is called the kshetra. And he is the knower of this body, so he is the indweller of the body. So this kshetrajna is the indweller of the body. ಆ ಅರ್ಥವನ್ನು ಕೊಡುತ್ತೆ. And Paramatma means all pervading and consciousness. See, much bigger than this indweller of the body. Of course, both are one and the same. Kshetrajna and Paramatma, they are one and the same. Still, when we look at Kshetrajna, the very meaning is he is the indweller of the body, because the body is considered as the kshetram and he is the gnaha, he is the indweller,
He is there in the body, he resides in the body. Since he resides in the body and he is the Kshetrajna, he knows this body. But when you say Paramatma, it gives you the wider meaning, all pervading consciousness. But illi Yoga Vidam Neta, this is the 19th nama of Mahavishnu. ಸೊ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಯೋಗಾಂ ವಿದಂತಿ ವಿಚಾರಯಂತಿ ಜಾನಾತಿ ಇತಿ ಯೋಗ ವಿದಾಂ ಈಸ್ ಕಾಲ್ಡ್ ದಿ ಯೋಗವಿತ್. ಸೊ ಹೂ ಈಸ್ ಯೋಗವಿತ್? Those who know this yoga are those who do the vichara. ಇಲ್ಲಿ ವಿಚಾರ ಅಂತಂದ್ರೆ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ವೇದಾಂತ ವಿಚಾರ. ಸೊ ವೇದಾಂತ ವಿಚಾರ ಈಸ್ ಟು ಗೇನ್ ದಿ ನಾಲೆಡ್ಜ್ ಅಬೌಟ್ ದಿ ಜೀವಾತ್ಮ ಅಂಡ್ ಪರಮಾತ್ಮ ಐಕ್ಯ ಭಾವ. ದಟ್ ಈಸ್ ವೇದಾಂತ ವಿಚಾರ. So this knowledge is called the Jivatma and Paramatma Aikya Bhava, and it removes the false or superimposed division. It appears as though that there are two entities. Jivatma is separate and Paramatma is separate. Both are two different entities. It looks like that. It appears so. But it removes this misconception, this knowledge of knowing this Jivatma and Paramatma Aikya Bhava. It removes this misconception. So there cannot be two entities, and this wrong idea can be removed only by knowing this knowledge. So that is Vedanta Vichara. ಸೊ ವೇದಾಂತ ವಿಚಾರ ಅಂತಂದರೆ ಶಾಸ್ತ್ರ. ಸೊ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯಾರೆಲ್ಲ ಈವರೆಗೆ ಜೀವಾತ್ಮ ಪರಮಾತ್ಮ ಐಕ್ಯ ವಿಚಾರವನ್ನು ಗುರುಶಾಸ್ತ್ರದ ಮೂಲಕ ಅದನ್ನು ತಿಳ್ಕೊಂಡು ಅನುಭವಿಸ್ತಿರ್ತಾರೆ, ದೇ ಆರ್ ಕಾಲ್ಡ್ ದಿ ಯೋಗವಿತ್. ಸೊ ವಿಚಾರ ಅಂತಂದರೆ ಇಲ್ಲಿ ವೇದಾಂತದ ವಿಚಾರವನ್ನು ಗುರುಮುಖೇನ, under the guidance of the Sadguru, one who learns and one who understands this. After understanding this, one who lives in this truth is called the Yogavit. So ಇದನ್ನ ಇಲ್ಲಿ ವೇದಾಂತ ವಿಚಾರ. ಸೊ ಹೀಗೆ ಇಂತಹ ಒಂದು ಸತ್ಯವನ್ನ ಈಗಾಗಲೇ ಸಾವಿರಾರು ಮಹಾತ್ಮರುಗಳು ಇದನ್ನು ಗಳಿಸ್ಕೊಂಡಿದ್ದಾರೆ. ದರ್ ಇಸ್ ನೋ ಡೌಟ್. ಸೊ ಆಫ್ ಆಲ್ ದಿ ನೋವರ್ಸ್ ಆಫ್ ದಿಸ್ ಯೋಗ ಭಗವಾನ್ ಮಹಾವಿಷ್ಣು, ಆಫ್ ಆಲ್ ದಿ ನೋವರ್ಸ್ ಆಫ್ ದಿಸ್ ಟ್ರೂತ್, ದಿಸ್ ಯೋಗ ಭಗವಾನ್ ಮಹಾವಿಷ್ಣು ಈಸ್ ದಿ ನೇತಾ, ಹಿ ಈಸ್ ದಿ ಲೀಡರ್. ಸೊ ಲೀಡರ್ ಅಂತಂದರೆ ಇಟ್ ಆಲ್ಸೋ ಗಿವ್ಸ್ ಅನದರ್ ಮೀನಿಂಗ್, ಹಿ ಲೀಡ್ಸ್ ದೆಮ್, ಹಿ ಲೀಡ್ಸ್ ದೆಮ್ ಫರ್ದರ್. ಸೊ ಅವರೆಲ್ಲರಿಗೂ ಕೂಡ ಅಗೇನ್ ಹಿ ಈಸ್ ದಿ ಮಾರ್ಗದರ್ಶಕ. ಒನ್ ಹೂ ಲೀಡ್ಸ್ ಈಸ್ ದಿ ಕ್ವಾಲಿಟಿ ಆಫ್ ದಿ ಲೀಡರ್. ಸೊ ನೇತಾ ಅಂತಂದ್ರೆ ಈ ಅರ್ಥವನ್ನು ಕೊಡುತ್ತೆ. ಸೊ ಭಗವಾನ್ ಮಹಾವಿಷ್ಣು is Paramatma, and these Punyatmas, that is the Yogavits, knower of this knowledge, knower of this yoga, and Paramatma is the leader for these Punyatmas. And how is it that this Paramatma is the Neta for all these knowers? ಪರಮಾತ್ಮನನ್ನ ನೇತಾ ಅಂತ ಕರೀತಾ ಇರೋದ್ರಿಂದ ಹಿ ಈಸ್ ದಿ ಲೀಡರ್. ಹಿ ಲೀಡ್ಸ್ ದೆಮ್. ಲೀಡ್ಸ್ ಹೂಮ್?
He leads the Yogavit, the knowers of this yoga. But how to understand that he is the Neta? ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.